ಹಾಯ್ ಎವ್ರಿವನ್. ನೋಡಿ, ಒಂದು ಇನ್ನೋವಾ ಕ್ರಿಸ್ಟಾ ಜಿ ಮಾಡಲ್ ಬಂದಿದೆ ನಮ್ಮ ಹತ್ರ. ಸೊ ನಾನು ಏನು ಹೇಳ್ತೀನಿ ಅಂದರೆ, ನಿಮಗೆ ಎಲ್ಲ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಬಟ್ ಏನಂದರೆ, ನೀವು ಫೇಸ್ಬುಕ್ ನೋಡಿರ್ತೀರ, ಇನ್ಸ್ಟಾಗ್ರಾಮ್ ನೋಡಿರ್ತೀರ, ಯೂಟ್ಯೂಬ್ ನೋಡಿರ್ತೀರ. ಸೊ ಯೂಟ್ಯೂಬ್ನಲ್ಲಿನೂ ನಿಮಗೆ ಶಾರ್ಟ್ ವೀಡಿಯೋ ಸಿಗುತ್ತೆ, ಇನ್ಸ್ಟಾಗ್ರಾಮ್ನಲ್ಲಿನೂ ಶಾರ್ಟ್ ವೀಡಿಯೋ ಸಿಗುತ್ತೆ. ಸೊ ಇದು ಬಂದುಬಿಟ್ಟು ನಮ್ಮ ಅಂಗಡಿ ಇರೋದು ಬ್ಯಾಂಗ್ಳೂರಿನಲ್ಲಿ ನಮ್ಮ ಅಂಗಡಿ ಇರೋದು. ಇದು ಔಟ್ ಆಫ್ ಇಂದ ಬೇಜಾನ್ ಫೋನ್ ಬರ್ತದೆ ವೀಡಿಯೋ ನೋಡಿಬಿಟ್ಟು. ಸರ್, ನಮ್ಮ ಅಂಗಡಿ ಇರೋದು ನಿಮಗೆಲ್ಲ ವೀಡಿಯೋನಲ್ಲಿ ಮೆನ್ಷನ್ನು ಇದೆ, ಅದರಲ್ಲಿ ಬ್ಯಾಂಗ್ಳೂರು ಅಂತ. ಓನ್ಲಿ ಫಾರ್ ಬ್ಯಾಂಗ್ಳೂರಿನಲ್ಲಿನೇ ನಮ್ಮ ಅಂಗಡಿ ಇರೋದು, ಬೇರೆ ಕಡೆ ಇಲ್ಲ. ನೆಕ್ಸ್ಟು ಇದು ಜಿ ಮಾಡಲ್ ಗಾಡಿಗೆ ಕೆಲವು ಕಸ್ಟಮರ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂದರೆ, ಅದಕ್ಕೆಲ್ಲ ಅಸೆಸರೀಸ್ ನೋಡ್ರೆ ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ಮಿರರ್ ಇದೆಯಲ್ಲ, ಮಿರರ್ ಕೆಲವು ಗಾಡಿನಲ್ಲಿ ನಿಮಗೆ ಓಲ್ಡ್ ಗಾಡಿನಲ್ಲಿ ಆಟೋ ಫೋಲ್ಡ್ ಬರೋಲ್ಲ. ಸೊ ಇದೇ ಮಿರರ್ಗೆ ನಿಮಗೆ ಆಟೋ ಫೋಲ್ಡ್ ಮಾಡ್ಬೋದು. ಇವಾಗ ಕಂಪ್ನಿಯಿಂದ ನಿಮಗೆ ಈ ಥರ ಇಂಡಿಕೇಟರ್ ಬಂದಿರ್ತದೆ. ಸೊ ಇದು ತೆಗಿಬಿಟ್ಟು ನಾವು ಮ್ಯಾಟ್ರಿಕ್ಸ್ ಇದಕ್ಕೆ ಇಂಡಿಕೇಟರ್ ಚೇಂಜ್ ಮಾಡಿದ್ದೀನಿ. ಇದು ವಿಡಿಯೋ ನಿಮಗೆ ತೋರಿಸ್ತೀನಿ, ನೋಡ್ಬೋದು ನೀವು. ನೆಕ್ಸ್ಟ್ ಇದಕ್ಕೆ ಬಂದುಬಿಟ್ಟು ನಾವು ಈ ಥರ ನಿಮಗೆ ಮ್ಯಾಟ್ರಿಕ್ಸ್ನಲ್ಲಿ ಬರ್ತದೆ, ಇದು ನೋಡ್ಬೋದು. ಈ ಥರ ಮ್ಯಾಟ್ರಿಕ್ಸ್ನಲ್ಲಿ ನಿಮಗೆ ಇಂಡಿಕೇಟರ್ ಬರ್ತದೆ. ಸೊ ಇದೇ ಥರ ಕಾಂಬಿನೇಷನ್ ನಾವು ಹಿಂದ್ಗಡೆ ಬಂಪರ್ಗೂ ನಿಮಗೆ ಲಾಟ್ ಆಫ್ ವೀಡಿಯೋನಲ್ಲಿ ನಾವು ತೋರಿಸಿದ್ದೀನಿ. ಬಂಪರ್ನಲ್ಲಿ ನಿಮಗೆ ಈ ಥರ ಮ್ಯಾಟ್ರಿಕ್ಸ್ನಲ್ಲಿ ಬರ್ತದೆ. ಇದು 2.4 ಗಾಡಿ ನೋಡ್ಬೋದು, ಜಿ ಮಾಡಲ್. ಸೊ ಬಂದ್ಬಿಟ್ಟು ನಿಮಗೆ ನಾನು ಏನು ಹೇಳ್ತೀನಿ ಅಂದರೆ, ಈ ವಿಡಿಯೋನಲ್ಲಿ ನೀವು ನೋಡಿದರೆ ಓನ್ಲಿ ಫಾರ್ ಆರ್ಡ್ರ್ ಬೇಸ್ ಮಾತ್ರನೇ ಕೆಲಸ ಇದು ಆಗೋದು. ಫೋನ್ನಲ್ಲಿ ಬಂದ್ಬಿಟ್ಟು 1 ಐಟಮ್ 2 ಐಟಮ್ ನಾವು ಫೋನ್ನಲ್ಲಿ ನಿಮಗೆ ಹೇಳ್ಬೋದು ಪ್ರೈಸು ಎಷ್ಟಾಗುತ್ತೆ, ಏನಾಗುತ್ತೆ. ನಿಮಗೆ ಏನು ಬೇಕು ಅಂದ್ರೂ ಅಂಗಡಿಗೆ 100% ನೀವು ಬರಲೇಬೇಕು. ಆವಾಗಲೇ ನಾವು ಇದು ನಿಮಗೆ ಡೀಟೇಲ್ಸ್ ಕೊಡೋದು. ಫೋನ್ನಲ್ಲಿ ನಿಮಗೆ ಒಂದು ಪ್ರೈಸ್ ನಾವು 2 ಪ್ರೈಸ್ ಹೇಳ್ಬೋದು. ಇವಾಗ ಈ ಸ್ಟೇರಿಂಗ್ ಇದೆಯಲ್ಲ, ಈ ಸ್ಟೇರಿಂಗ್ಗೆ ನೀವು ಈ ಸೈಡ್ ಬಟನ್ ಹಾಕಿ ಕ್ರೂಸ್ ಹಾಕ್ತೀರಾ ಅಂದರೆ ಬೇರೆ ಥರ ಕೆಲಸ. ಇದು ತೆಗಿಬಿಟ್ಟು ಸ್ಟೇರಿಂಗು ಇದರಲ್ಲಿ ನಿಮಗೆ ಬೇಜಾನು ಮಾಡಲ್ಸ್ ಇದೆ, ವೇರಿಯಂಟ್ ಇದೆ. ಆ ಡಿಪೆಂಡೆಂಟ್ ಮಾಡಲ್ ಆ್ಯಂಡ್ ವೇರಿಯಂಟ್ ಆ್ಯಂಡ್ ಅದರಲ್ಲಿ ವರ್ಕಿಂಗ್, ಅದು ಬೇರೆ ಪ್ರೈಸ್. ಲಾಟ್ ಆಫ್ ವೀಡಿಯೋನಲ್ಲಿ ನಾನು ಹೇಳಿ ಹಾಕಿದ್ದೀನಿ. ತಿರ್ಗಾ ಕಸ್ಟಮರ್ ಕನ್ಫ್ಯೂಷನಲ್ಲಿ ಇರ್ತಾರೆ. ಫೋನ್ ಮಾಡ್ತೀರಾ ನೀವು, ಫೋನ್ ಮಾಡಿ, ಫೋನ್ ಇಕ್ಕಿದ್ರು ನಾವು ಫೋನ್ ಮಾಡೋಕ್ಕೇನೆ. ಬಟ್ ಡಿಪೆಂಡೆಂಟ್ ಕಸ್ಟಮರ್ ಬಜೆಟ್, ನಿಮ್ಮ ಬಜೆಟ್ ಏನು ನಿಮ್ಗೆ ಬೇಕು ಆ ಬಜೆಟ್ನಲ್ಲಿ. ಇದು ಯಾವುದೋ ಒಂದು ಹಾಕ್ಬಿಟ್ಟು ಸ್ಟೇರಿಂಗು ಸ್ವಿಚ್ ಹಾಕ್ಬಿಟ್ಟು ಆಫರ್ ಡಿಸ್ಕೌಂಟ್ ಆ ಥರ ಏನೂ ಐಟಮ್ ಇಲ್ಲ. ಇದು ನೋ ಆಫರ್ ನೋ ಡಿಸ್ಕೌಂಟ್, ವ್ಯಾಲ್ಯೂಷನ್ ಐಟಮ್ ವ್ಯಾಲ್ಯೂಷನ್ ಕೆಲಸ, ಆ ಥರ ಕೆಲಸ ಇದಾಗಿರೋದು. ದೊಡ್ಡ ಗಾಡಿನಲ್ಲಿ ಏನು ಕೆಲಸ ಮಾಡಬೇಕು ಏನಿಲ್ಲ ಅದು ನೀವು ನೋಡ್ಬೋದು. ಇದು ಸ್ಟೇರಿಂಗ್, ಇದೇ ಸ್ಟೇರಿಂಗ್ ನೀವು ಪರ್ಚೇಸಿಂಗ್ ಮಾಡ್ರೆ ಬೇರೆ ಕೆಲಸ. ಈ ಥರ ಸ್ಟೇರಿಂಗ್ ನಿಮಗೆ ಲಾಟ್ ಆಫ್ ಮಾಡಲ್ಸ್ ಇದೆ, ವೇರಿಯಂಟ್ ಇದೆ, ಅದರಲ್ಲಿ ನಿಮಗೆ ಫೀಚರ್ಸ್ ಇದೆ, ಅದು ನೀವು ನೋಡಿ ಡಿಸೈಡ್ ಮಾಡ್ಬೋದು. ಇವಾಗ ಕೆಲವು ಜನ ಜಿ ಮಾಡಲ್ನಲ್ಲಿ ಮೀಟ್ರ್ BS6 ಆ ಮೀಟ್ರೇ ಬೇರೆ, BS4 ಆ ಮೀಟ್ರೇ ಬೇರೆ. ನಿಮಗೆ ಬೇಜಾನ್ ವೀಡಿಯೋನಲ್ಲಿ ನಾನು ಹೇಳಿ ಹಾಕಿದ್ದೀನಿ. ತಿರ್ಗಾ ಬೇಜಾನ್ ಕನ್ಫ್ಯೂಷನ್ ಕಸ್ಟಮರ್ದು ಇರ್ತದೆ. BS6 ಬೇರೆ, BS4 ಬೇರೆ. ನಿಮ್ಮ ಹತ್ರ ಏನು ಗಾಡಿ ಇದೆ ಅದೇ ನೀವು ಕೇಳಿ. BS6 ಇರ್ತದೆ, BS6 ಸೈಡ್ BS4 ಎಷ್ಟು ಆಗುತ್ತೆ ಅಂತ ಕೇಳ್ತೀರಾ. BS4 ಆಪ್ಷನ್ ಬೇರೆ, BS6 ಆಪ್ಷನ್ ಬೇರೆ. ನಿಮ್ಮ ಹತ್ರ ಏನು ಗಾಡಿ ಇದೆ ಅದೇ ನೀವು ಕನ್ಫರ್ಮ್ ಮಾಡಿಬಿಟ್ಟು ಹೇಳಿ, ಆವಾಗಲೇ ನಾವು ಎಕ್ಸಾಕ್ಟ್ ಫ್ಲೈಟ್ ನಿಮಗೆ ಹೇಳ್ತೀನಿ. ಅವೈಲೇಬಲ್ ಇದೆ ಇಲ್ಲ ಅದನ್ನು ಹೇಳ್ತೀನಿ. ಓನ್ಲಿ ಫಾರ್ ಆರ್ಡ್ರ್ ಬೇಸ್ ಮಾತ್ರನೇ ಇದು ನಿಮಗೆ ಮೀಟ್ರ್ ಸಿಗೋದು. ಯಾಕೆಂದರೆ ಆರ್ಡ್ರ್ ಆಗಿದ್ರೆ ಬರೋಕ್ಕೆ ಟೈಮ್ ಆಗುತ್ತೆ, ಇಲ್ಲ ರೆಡಿ ಇರ್ತದೆ. ನಿಮಗೆ ಯಾವ ಪ್ಲ್ಯಾನ್ ಇದೆ ಅದು ನೋಡಬೇಕು, ನೀವು ಡಿಸೈಡ್ ಮಾಡಿ ಏನು ಮಾಡ್ತೀರಾ ಏನಿಲ್ಲ ಅದು ನೋಡಬೇಕು. ವೀಡಿಯೋ ಮಾಡೋದು ನಿಮಗೋಸ್ಕರನೇ. ಈ ಥರ ಕೆಲಸ ಎಲ್ಲ ಮಾಡಿ ವೀಡಿಯೋ ಹಾಕೋದು ನಿಮಗೋಸ್ಕರನೇ. ನಾವು ನೋಡಲಿ ಕಸ್ಟಮರು ಅವ್ರ ಗಾಡಿನಲ್ಲಿ ಒಂದು ಫೀಚರ್ ಕೊಡೋಣ, ಅವ್ರ ಗಾಡಿನಲ್ಲಿ ಒಂದು ಟಾಪ್ ಮಾಡಲ್ ಲುಕ್ ಕೊಡೋಣ ಅಂತಲೇ ನಾವು ನಿಮಗೆ ಫಿಟ್ ಮಾಡಿ ವೀಡಿಯೋನಲ್ಲಿ ತೋರಿಸೋದು. ಬಟ್ ಕಸ್ಟಮರ್ ಕನ್ಫ್ಯೂಷನ್ ಏನಿರ್ತದೆ ಅಂದರೆ, ಸ್ಟೇರಿಂಗ್ ಹಾಕಿದ್ರೆ ಎಷ್ಟು ಅಂತ ಕೇಳ್ತೀರಾ. ಸ್ಟೇರಿಂಗ್ ಪ್ರೈಸ್ ಕೇಳ್ಬಿಟ್ಟು ಮೀಟ್ರ್ ಬರ್ತದೆ ಜೊತೆಯಲ್ಲಿ ಅಂತ ಕೇಳ್ತೀರಾ. ಮೀಟ್ರ್ ಪ್ರೈಸ್ ಕೇಳ್ಬಿಟ್ಟು ಸ್ಟೇರಿಂಗ್ ಜೊತೆಯಲ್ಲಿ ಅಂತ ಕೇಳ್ತೀರಾ. ಸರ್, ಎಲ್ಲ ಸಪ್ರೇಟ್. ಮೀಟ್ರ್ ಸಪ್ರೇಟ್. ನಿಮ್ಮ ಗಾಡಿ ಎಷ್ಟು ಓಡಿದೆ, ಈ ಕಿಲೋಮೀಟ್ರ್ ಇದೆಲ್ಲ, ಈ ಕಿಲೋಮೀಟ್ರ್ ಸಪ್ರೇಟ್. ಈ ಬಟನ್ ಇದು ಆಡಿಯೋ ಕಂಟ್ರೋಲ್ಗೆ ವರ್ಕಿಂಗ್, ಅದು ನಿಮಗೆ ಸಿಸ್ಟಮ್ ಜೊತೆಯಲ್ಲಿ ಬಂದುಬಿಡ್ತದೆ. ನೀವು ಸಿಸ್ಟಮ್ ಹಾಕಿರ್ತೀರಲ್ಲ, ಈ ಥರ ಸಿಸ್ಟಮ್ ಜೊತೆಯಲ್ಲಿ ನಿಮಗೆ ವರ್ಕಿಂಗ್ ಸಿಗ್ಬಿಡ್ತದೆ. ಸೊ ಇದು ಬಂದುಬಿಟ್ಟು ನಿಮಗೆ ಕ್ರೂಸ್ ಕಂಟ್ರೋಲ್. ಈ ಥರ ಕ್ರೂಸ್ ಕಂಟ್ರೋಲ್ದು ಕೆಲಸ ಮಾಡೋದು ಇದು ಸಪ್ರೇಟ್. ನೆಕ್ಸ್ಟ್ ಬಂದರೆ ನೀವು MID ಬಟನ್, ಈ ಬಟನ್ ಪ್ರೆಸ್ ಮಾಡಿದ್ರೆ ನೀವು ಕೆಳಗಡೆ ಮೇಲ್ಗಡೆ ಈ ಥರ ಹೋಗ್ತದಲ್ಲ, ಅದು ಸಪ್ರೇಟ್. ನಿಮ್ಮ ಗಾಡಿ ಎಷ್ಟು ರೀಡಿಂಗ್ ಹೋಗಿದೆ ಅದು ಸಪ್ರೇಟ್.
ಸೊ ಒಂದು ಬಜೆಟ್ನಲ್ಲಿ ನಿಮಗೆ ಇದು ಫಿಟ್ ಆಗೋದು. ಲಾಟ್ ಆಫ್ ವೀಡಿಯೋನಲ್ಲಿ ನಾನು ಹೇಳಿ ಹಾಕಿದ್ದೀನಿ. ಸೊ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಕೆಲಸ ಏನಿದೆ ಅದೇ ಕೆಲಸನಲ್ಲಿ ನಾವು ನಿಮಗೆ ಹೇಳಿ ಹಾಕಿರೋದು. ಇದು ವೀಡಿಯೋನೂ ಮಾಡೋದು ನಿಮಗೋಸ್ಕರನೇ ನಾವು. ಇವಾಗ ನೀವು ಸ್ಟೇರಿಂಗ್ ಕೇಳಿರ್ತೀರ, ಸ್ಟೇರಿಂಗ್ ಕೇಳಿಬಿಟ್ಟು ಕ್ರೂಸ್ ಕಂಟ್ರೋಲ್ ಕೇಳಿರ್ತೀರ, ಕ್ರೂಸ್ ಕಂಟ್ರೋಲ್ ಜೊತೆಯಲ್ಲಿ ಮೀಟ್ರ್ ಬರ್ತದೆ ಅಂತ ಕೇಳ್ತೀರ. ಅದು ಕ್ವಶನ್ ಅಂತ ನೀವೇ ಅರ್ಥ ಮಾಡ್ಕೊಡಿ, ನಾವು ಏನು ನಿಮಗೆ ಹೇಳೋಣ. ಕಮೆಂಟ್ಸು ಮೆಸೇಜ್ ಅಂತೂ ಲೆಕ್ಕನೆಲ್ಲ ನೀವೂ ನೋಡ್ತಾ ಇದ್ದೀರಾ. ನಮ್ಮ ಹತ್ರ ನಂಬರ್ ಹಾಕಿದ್ದೀನಿ, ಫೋನ್ ಮಾಡ್ಬೋದು. ನಮ್ಮ ಅಂಗಡಿ ಬ್ಯಾಂಗ್ಳೂರಿನಲ್ಲಿ ಒಂದೇ ನಮ್ಮ ಅಂಗಡಿ ಇರೋದು, ಬೇರೆ ಶಾಪ್ ನಮ್ಮ ಹತ್ರ ಯಾವುದೂ ಯಾವ ಬ್ರ್ಯಾಂಡ್ನಲ್ಲಿನೂ ಇಲ್ಲ. ಎ ಸಿ ಬಂದುಬಿಟ್ಟು ನಾವು ಆಟೋ ಎ ಸಿ ಮಾಡ್ತಾಯಿದ್ದೀನಿ. ಜಿ ಮಾಡಲ್ಗೆ ಆದ ತಕ್ಷಣ ನಿಮಗೆ ನಾವು ವೀಡಿಯೋನಲ್ಲಿ ಅದನ್ನು ತೋರಿಸ್ತೀನಿ, ಅದು ನೀವು ಮಾಡ್ಬೋದು. ನಾವು ಏನು ಮಾಡ್ತಾಯಿದ್ದೀನಿ, ಆಟೋ ಎ ಸಿ ಜೊತೆಯಲ್ಲಿ ಈ ರೂಫ್ ಲೈಟು, ಆಮೇಲೆ ಇಲ್ಲಿ ಇದು ಕೆಲಸ ನಿಮಗೆ ನಾವು ಪ್ರೊಸೆಸಿಂಗ್ ನಡೀತಾ ಇದೆ, ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ. ಜಿ ಮಾಡಲ್ಗೆ ಆಟೋ ಡಿಮ್ಮಿಂಗ್ ಮಿರರ್ ಇದೂ ನಮ್ಮ ಹತ್ರ ಅವೈಲೇಬಲ್ ಇದೆ. ಒಂದು ಈ ಮೀಟ್ರ್ ಬಗ್ಗೆನಲ್ಲಿ ನೀವು ಮಾತಾಡಿದ್ರೆ ಓನ್ಲಿ ಫಾರ್ ಆರ್ಡ್ರ್ ಬೇಸ್ ಮಾತ್ರ, ರೆಡಿ ಸ್ಟಾಕ್ ಇರಲ್ಲ. ನಿಮ್ಮ ಹತ್ರ ಯಾವ ಗಾಡಿ ಇದೆ ಅದೇ ನೀವು ಹೇಳಿ. BS6 ಅಂದರೆ BS6 ಹೇಳಿ, BS4 ಅಂದರೆ BS4 ಹೇಳಿ, ಆಟೋಮೆಟಿಕ್ ಅಂದರೆ ಆಟೋಮೆಟಿಕ್ ಹೇಳಿ. 3 ವೆಹಿಕಲ್ಸ್ಗೂ ಬೇರೆ ಥರ ಮೀಟ್ರ್, ಆಟೋಮೆಟಿಕ್ಗೆ ಬೇರೆ, ಮ್ಯಾನಲ್ಗೆ ಬೇರೆ, BS6 ಬೇರೆ, BS4 ಬೇರೆ. ಅದು ನೀವು ಕನ್ಫರ್ಮ್ ಮಾಡಿಬಿಟ್ಟು ಹೇಳಿ. ಇವಾಗ ನೀವು ಫೋನ್ ಮಾಡಿ ಕೇಳ್ತೀರಾ ಮೀಟ್ರ್ ಇದೆಯಾ ಅಂತ, ಎಷ್ಟಾಗುತ್ತೆ, ನಾವು ಪ್ರೈಸ್ ಹೇಳಿದ ತಕ್ಷಣ BS4ಗೆ ಎಷ್ಟು, ನಿಮ್ಮ ಹತ್ರ ಏನು ಗಾಡಿ ಇದೆ ಅದೇ ನೀವು ಪ್ರೈಸ್ ಕೇಳಿ. ಒಂದು ಈ ವರ್ಕಿಂಗ್ ನಿಮಗೆ ಸಿಸ್ಟಮ್ ಇರೋದು, ಮೋಡು ಮ್ಯೂಟು, ಅದು ನಿಮಗೆ ವರ್ಕಿಂಗ್ ಆಗೇ ಆಗುತ್ತೆ. ಇಲ್ಲಿ ವ್ಯಾಲ್ಯೂಮು ಕಡಿಮೆ ಜಾಸ್ತಿ ನಿಮಗೆ ಕೆಲಸ ಮಾಡ್ತದೆ. ಈ ರನ್ನಿಂಗ್ ಬಟನ್ ಇದೆಯಲ್ಲ MIDದು, ಇದು ಮೇನ್ ಕೆಲಸ ನಿಮಗೆ. ಇದು ಓಡೋಕ್ಕೆ ಕಪ್ಲರು, ಸಾಕೆಟು ಏನು ಯೂಸ್ ಮಾಡಬೇಕು ಅದೆಲ್ಲ ಸೆಟ್ ಮಾಡೋದು ನಾವು ಯೂಸ್ ಮಾಡಿನೇ ಈ ಬಟನ್ ಮಾಡಿಗೆ ನಿಮಗೆ ಫಂಕ್ಷನ್ ಯೂಸ್ ಆಗುತ್ತೆ. ತಿರ್ಗಾ ಎಲ್ಲಿ ಬಂದರೆ ನಿಮಗೆ ಕ್ರೂಸ್ ಕಂಟ್ರೋಲ್ ಇದು ನೋಡಿ, ಹಾಫ್ ಮೀಟ್ರ್ನಲ್ಲಿ ತೋರಿಸ್ತಾ ಇದೆ ಆನು ಆಫ್. ಇದಕ್ಕೆ ತಿರ್ಗಾ ನಿಮಗೆ ಈ ಮೀಟ್ರ್ ಎಷ್ಟು ಓಡಿದೆ ನಿಮ್ಮ ಗಾಡಿ, ಅದು ಕಂಪಲ್ಸರಿ ನೀವು ಮಾಡಲೇಬೇಕು. ಯಾಕೆಂದರೆ ನಾವು ವೀಡಿಯೋನಲ್ಲಿ ಏನು ಹೇಳಿ ಹಾಕ್ತಾಯಿದ್ದೀನಿ ಅಂದರೆ, ನಿಮ್ಮ ಗಾಡಿ ಇವಾಗ ಹೊಸ ಗಾಡಿ ಇರಲಿ, ಹಳೆ ಗಾಡಿ ಇರಲಿ, 2016-17 ಇನ್ನೋವಾ ಕ್ರಿಸ್ಟಾ ಬಂದಿರೋದು, ಆವಾಗ ತನಕ ನಾವು ಮಾಡ್ತಾನೇ ಇದ್ದೀನಿ ಕೆಲಸ. ಇದು ಕಸ್ಟಮರ್ನಲ್ಲಿ ತಿರ್ಗಾ ವಾರಂಟಿ, ಸಾಕಿಟ, ಕಪ್ಲರ ಏನಾಗ್ಬಿಡ್ತದೆ, ಹೇರ್ ಬ್ಯಾಗು, ಏನೇನೋ ಕ್ವಶನ್ ಇರ್ತದೆ. ಸರ್ ಇವರೆಲ್ಲ ಇವಾಗ ಹಾಕ್ಸ್ತಾ ಇರೋದು R&D ಮಾಡಿ, ಸರ್ಚಿಂಗ್ ಮಾಡಿ, ಅವ್ರು ಏನು ಮಾಡಬೇಕು ಅಂತ ಬಂದು ಹಾಕ್ಸ್ತಾ ಇರೋದು. ನಾವೂ ವೀಡಿಯೋ ಹಾಕ್ತಾ ಇರೋದು ಇದು ಮಾಡಿಬಿಟ್ಟು ಏನು ಮಾಡಬೇಕು, ವಾರಂಟಿಗೆ ಅವಾಯ್ಡ್ ಆಗುತ್ತೆ ಇಲ್ಲ ವಾರಂಟಿ ಹೋಗುತ್ತೆ ಇಲ್ಲ, ಅದೆಲ್ಲ ನೋಡಿಬಿಟ್ಟು ನಾವು ವೀಡಿಯೋ ಮಾಡಿ ಹಾಕ್ತಾಯಿದ್ವಿ. ವೀಡಿಯೋ ಅಂದರೆ ಏನು, ನಮ್ಮ ಬ್ಯಾಂಗ್ಳೂರು, ಚೆನ್ನೈ, ಬಾಂಬೆ, ದಿಲ್ಲಿ, ಹೈದರಾಬಾದ್ ಆ ಥರ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ನೋಡ್ತಾರೆ, ಆಲ್ ಓವರ್ ಕರ್ನಾಟಕ ನೋಡ್ತಾರೆ. ಸೊ ಆ ಥರ ನಾವು ವೀಡಿಯೋ ಮಾಡಿ ಹಾಕಿರೋದು. ಇದಕ್ಕೆ ನಮ್ಮ ಹತ್ರ ಏನಿದೆ ಅಂದರೆ, ಕಪ್ಲರ್ ಯಾವುದು ಯೂಸ್ ಮಾಡಬೇಕು, ವೈರಿಂಗ್ ಯಾವುದು ಯೂಸ್ ಮಾಡಬೇಕು, ಆ ಮೀಟ್ರ್ ಈ ಮೀಟ್ರಿಗೆ ಏನು ರೀಡಿಂಗ್ ಇದೆ ಅದು ಸೆಟ್ ಮಾಡಬೇಕು, ಅದೆಲ್ಲ ಪ್ರೊಸೆಸಿಂಗ್ ಮಾಡೇ ನಾವು ಹಾಕೋದು. ಒಂದು ಐಟಮ್ 2 ಐಟಮ್ ನಾವು ಫೋನ್ನಲ್ಲಿ ಡಿಸ್ಕಷನ್ ಮಾಡಿ ಆಗ್ಬೋದು, ಪೂರ್ತಿ ಐಟಮ್ ನಾವು ಫೋನ್ನಲ್ಲಿ ಡಿಸ್ಕಷನ್ ಮಾಡಲ್ಲ. ಒಂದು ಇವಾಗ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಇಗ್ನಿಷನ್ ಆನ್ ಮಾಡಿದ ತಕ್ಷಣ ಇದು ನೋಡ್ಬೋದು, ವೈಟ್ ಲೈಟ್ ನಿಮಗೆ ಬರ್ತಾಯಿದೆ. ಸೊ ಇಂಡಿಕೇಟ್ರ್ ಹಾಕಿದ ತಕ್ಷಣ ನಿಮಗೆ ಇಲ್ಲಿ ಇದು ವೈಟ್ ಹೋಗ್ಬಿಟ್ಟು ಆರೆಂಜ್ ನಿಮಗೆ ಬರ್ತದೆ. ಇದು ಒಂದಕ್ಕೆ ನಾವು ಇದು ಫಿಟ್ ಮಾಡಿದ್ದೀವಿ. ಇದು ಒಂದು ಆರೆಂಜು ಪ್ಲಸ್ ವೈಟ್ ನಿಮಗೆ ನೋಡಿ. ಇವಾಗ ಇಂಡಿಕೇಟ್ರ್ ಇಲ್ಲಿ ಆಫ್ ಮಾಡಿದ ತಕ್ಷಣ ಇದು ನಿಮಗೆ ಹೋಗಿ ವೈಟ್ ಬಂದುಬಿಡ್ತದೆ. ಇದು ಇಗ್ನಿಷನ್ ಆನ್ ಮಾಡಿದ ತಕ್ಷಣ ನಿಮಗೆ ರೈಟ್ ಲೆಫ್ಟು 2 ಮಿರರ್ನಲ್ಲಿ ಬರ್ತದೆ. ಸೊ ಇನ್ನೊಂದು ಇದರಲ್ಲಿ ನಾವು ಈ ಡೋರ್ ತೆಗಿದ ತಕ್ಷಣ ಇದಕ್ಕೆ ಒಂದು ಲೈಟ್ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಈ ಥರ ಕಾಣಿಸ್ತಾ ಇದೆಯಲ್ಲ, ಈ ವೈಟ್ ಲೈಟ್ ಒಂದು ಇದಕ್ಕೆ ನಾವು ಹಾಕಿದ್ವಿ. ಇದು ಗಾಡಿನಲ್ಲಿ ಫಂಕ್ಷನ್ ಬಂದಿದ್ದರೆ ಬರೀ ನಾವು ಲೈಟ್ ಮಾತ್ರ ಚೇಂಜ್ ಮಾಡಿರೋದು. ಇದು ಇಂಡಿಕೇಟರ್ ನಿಮಗೆ ಹೋಗ್ತಾ ಇದೆ ನೋಡಿ ಮ್ಯಾಟ್ರಿಕ್ಸ್ನಲ್ಲಿ. ಇದು ಒಂದು ಕೆಲಸ ಇದರಲ್ಲಿ ಆಗಿದೆ. ಸೊ ಈ ಥರ ನಿಮಗೆ ಹೊಸ ಕೆಲಸ ಏನು ಮಾಡಬೇಕು ಗಾಡಿಗೆ, ನೀಟ್ ಆ್ಯಂಡ್ ಕ್ಲೀನ್. BS6 ಹೊಸ ಗಾಡಿ ತೊಗೊಂಡಿದ್ದಾರೆ ಕಸ್ಟಮರು, ಅವ್ರಿಗೆ ನಮ್ಗೆ ಏನು ಬೇಕು ಈ ಥರ ಸ್ಟೇರಿಂಗ್ ತೆಗಿಬಿಟ್ಟು ಸ್ಟೇರಿಂಗ್ ಆಗೋದು, ಮೀಟ್ರ್ ಪ್ರೊಸೆಸಿಂಗ್ ಬೇರೆ, ಓನ್ಲಿ ಫಾರ್ ಆರ್ಡ್ರ್ ಬೇಸ್ ಮಾತ್ರ. ಇದು ನಮ್ಮ ಹತ್ರ ರೆಡಿ ಅಂತ ಹೇಳ್ತೀನಿ. ಇಲ್ಲಾಂದರೆ ಕಸ್ಟಮರ್ ಮುಂದೆ ಬರಲೇಬೇಕು. ನಾವು ಆನ್ಲೈನಲ್ಲಿ ಎಲ್ಲ ಇದು ಜಾಸ್ತಿ ಮಾಡಲ್ಲ. ಒಂದು ನಿಮ್ಗೆ ಏನಿದೆ ನೀವು ಗಾಡಿ ತೊಗೊಂಡ್ಬನ್ನಿ, ನಿಮ್ಗೆ ಏನು ಬೇಕು ಅಂದರೂ ನೀವು ಮಾಡ್ಬೋದು. ನಮ್ಮ ಅಂಗಡಿ ಇರೋದು ಓನ್ಲಿ ಫಾರ್ ಬ್ಯಾಂಗ್ಳೂರು ಮಾತ್ರ. ಇದೆಲ್ಲ ನಿಮಗೆ ಬಂದಮೇಲೆ ಏನು ಕಪ್ಲರ್ ಏನು ಯೂಸಿಂಗ್ ಆಗುತ್ತೆ ಎಲ್ಲ ನಾವು ನೋಡಿಬಿಟ್ಟು ನಿಮಗೆ ಮಾಡಿ ಕೊಡ್ಬೋದು.